ಇನ್ನೂ ಆಗದೇ ಇರೋದ್ರ ಬಗ್ಗೆ ಚಿಂತೆ ಬೇಡವೇ ಬೇಡ. ಇನ್ನೂ ಆಗಿಲ್ಲ ಅದು. ಕೆಲವರು ಆಗದೇ ಇರೋದ್ರ ಬಗ್ಗೆ ಚಿಂತೆ ಜೊತೆಗೆ ಅವ್ರ ಪಾಸ್ಟು ಡಾಮಿನೇಟ್ ಮಾಡ್ತಾ ಇರುತ್ತೆ ಅವ್ರ ಫ್ಯೂಚರ್ನ. ಅದಕ್ಕೆ ಎಕ್ಸಸ್ ವರಿ ಅಂತ ಹೇಳ್ತಾರೆ. ಅನಾವಶ್ಯಕ ಅಲ್ವಾ? ಆ ಎಕ್ಸಸ್ ವರಿ ಇದ್ದಾಗ ನಮಗೆ ಇಂಡೈರೆಕ್ಟಾಗಿ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ಎಲ್ಲ ನನಗೆ ಗೊತ್ತಿದೆ ಅಂತ, ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ತುಂಬ ಯೋಚನೆ ಮಾಡ್ತೀನಿ, ನಾನು ಐ ಆಮ್ ಎ ಥಿಂಕಿಂಗ್ ಪರ್ಸನ್, ನನಗೆಲ್ಲ ಗೊತ್ತಿದೆ ಅಂತ. ಎಕ್ಸಸ್ ವರಿ ಹೇಗೆ ಅನಾವಶ್ಯಕನೋ ಎಲ್ಲ ಗೊತ್ತಿರೋಕ್ಕೆ ಸಾಧ್ಯವೂ ಇಲ್ಲ. ಎಲ್ಲದಕ್ಕೂ ನಾವು ಒಪಿನಿಯನ್ ಕೊಡಬೇಕಾಗಿಲ್ಲ, ಎಲ್ಲದಕ್ಕೂ ನಾವು ಜಡ್ಜ್ ಮಾಡಬೇಕಾಗಿಲ್ಲ. ನೋಡಿದ್ದು ಕೇಳಿದ್ದು ಯಾವುದೂ ನಾವು ಅದ್ರ ಬಗ್ಗೆ ಏನು ಒಪಿನಿಯನ್ ಕೊಡಬೇಕಾಗಿಲ್ಲ. ಎಲ್ಲರ ಮೇಲೂ ಎಲ್ಲರ ಜೊತೆ ಏನು ಮಾತಾಡಬೇಕಾಗಿಲ್ಲ. ಎಷ್ಟೋ ಸತಿ ನಾನು ಅಂದ್ಕೊಂಡಿದ್ದೀನಿ, ನಮಗೆ ಯಾವಾಗ ಡಿಸೈಡ್ ಮಾಡೋಕ್ಕಾಗಲ್ಲ ಒಂದು ಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಗೊತ್ತಾಗಬೇಕು. ನಾವು ನಮ್ಮನ್ನೇ ಪ್ರಶ್ನೆ ಕೇಳ್ಕೊಳ್ಬೇಕು. ಸಾವಿರಾರು ಮೈಲಿ ಹೋಗಬೇಕು ಪ್ರಯಾಣ. ಸಾವಿರಾರು ಮೈಲಿ ನೀನು ಲೆಕ್ಕ ಇಟ್ಕೋಬೇಡ. ಒಂದು ಹೆಜ್ಜೆ ಇಂದಲೇ ಅದು ಪ್ರಾರಂಭ ಆಗೋದು. ಒಂದು ಹೆಜ್ಜೆ ಕಡೆ ಗಮನ ಕೊಡು. ಒಂದು ಹೆಜ್ಜೆ ನೀನು ನಿಂತ್ಕೊಳ್ಳೋಕ್ಕಾಗತ್ತಾ? ಭದ್ರವಾಗಿ ನಿಂತ್ಕೊಳ್ಳೋಕ್ಕಾಗತ್ತಾ? ಆವಾಗ ನೀನು ಹೊರಟೆ ಅಂತ. ಈ ಸಾವಿರಾರು ಮೈಲಿ ಪ್ರಯಾಣನ ಯೋಚನೆ ಮಾಡಿ ಹೊರಡೋಕ್ಕೆ ಆಗದೆ ಇದ್ದರೆ, ಒಂದು ಹೆಜ್ಜೆನೂ ಇಡೋಕ್ಕಾಗದೇ ಇದ್ದರೆ ನೀ ಹೋಗೋದು ಹೇಗೆ? ಅದಕ್ಕೆ ಹೇಳೋದು, ಯಾವತ್ತೂ ನಮ್ಮನ್ನು ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಅದು ಯಾವುದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಯಾವುದದು? ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಎಲ್ಲ ಜನ, ಹಣ, ನಿಮ್ಮ ಪಾಸ್ಟು, ನಿಮ್ಮ ಫ್ಯೂಚರು, ಇಷ್ಟೇ. ಭೂತ ಪ್ರೇತ ಪಿಶಾಚ ಹಣ ಕಂಟ್ರೋಲ್ ಮಾಡುತ್ತೆ, ಜನ ಕಂಟ್ರೋಲ್ ಮಾಡ್ತಾರೆ, ನಮ್ಮ ಪಾಸ್ಟು ಕಂಟ್ರೋಲ್ ಮಾಡುತ್ತೆ, ನಮ್ಮ ಕರ್ಮ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಡ್ರೀಮ್ಸ್ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ.